ಮೊನ್ನೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಸನಾಂಬೆಯ ದರ್ಶನವನ್ನ ಪಡ್ಕೊಂಡ್ರು. ಆ ಸಂದರ್ಭದಲ್ಲಿ ಅವರಿಗೆ ಜಿಲ್ಲಾಡಳಿತದ ವತಿಯಿಂದ ಅವಮಾನ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನ ಜೆಡಿಎಸ್ ಕಾರ್ಯಕರ್ತರು ಮಾಡಿ ಅವರು ಇವತ್ತು ಹಾಸನಾಂಬೆಯ ಸನ್ನಿಧಿ ಮುಂಭಾಗನೇ ಪ್ರತಿಭಟನೆ ಮಾಡಿದರು. ಈಗ ಜೆಡಿಎಸ್ ಕಾರ್ಯಕರ್ತರ ಜೊತೆ ಹಾಸನ ಡಿಸಿ ಲತಾ ಕುಮಾರಿ ಅವರು ಸಂಧಾನ ಮಾಡಿಕೊಂಡಿದ್ದಾರೆ. ಆರೋಪಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ವಿರುದ್ಧ ಏನು ಪ್ರತಿಭಟನೆಯನ್ನ ಜೆಡಿಎಸ್ ಕಾರ್ಯಕರ್ತರು ಮಾಡ್ತಾ ಇದ್ರು, ಡಿಸಿ ಕ್ಷಮೆ ಕೇಳಬೇಕು ಅಂತ ಏನು ಆಗ್ರಹ ಮಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಡಿಸಿ ಅವರು ಬಂದಿದ್ದಾರೆ. ಅವರು ಬರ್ತಾ ಇದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಫುಲ್ ಸೈಲೆಂಟ್ ಆಗಿದ್ದಾರೆ. ನಂತರ ಪ್ರೋಟೋಕಾಲ್ ಬಗ್ಗೆ ಮಾತು ಅಗತ್ಯವಿಲ್ಲ ಅಂತ ಹೇಳಿ ಮತ್ತೊಂದು ಕಡೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಅವರು ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಪ್ರತಿಭಟನೆ ಒಂದು ಶಾಂತವಾಗಿ ಮುಗಿದಿದೆ ಅಂತ ಹೇಳ್ಬೋದು. ಸಂಧಾನಕ್ಕೆ ಜಿಲ್ಲಾಧಿಕಾರಿ ಮುಂದಾದರು. ನಂತರ ಜೆಡಿಎಸ್ ಕಾರ್ಯಕರ್ತರು ಕೂಡ ಅದನ್ನು ಒಪ್ಪಿ ಈಗ ಪ್ರತಿಭಟನೆಯನ್ನ ನಿಲ್ಲಿಸಿದ್ದಾರೆ. ನನ್ನ ಜೀವನದಲ್ಲಿ ಈ ಪ್ರೋಟೋಕಾಲ್ಗಳು ಮಗದೊಂದು ಇದು ಯಾವುದಕ್ಕೂ ಹೆಚ್ಚಿನ ಮಹತ್ವ ಕೊಡಲ್ಲ. ನಾನು ಎಂದೂ ಸಹ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನು ಅದರ ಬಗ್ಗೆ ಮಹತ್ವ ಕೊಟ್ಟಿಲ್ಲ. ಪಾಪ ನಾನು ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ ಆ ಅಧಿಕಾರಿಗಳು ರಾತ್ರಿ ಎಲ್ಲ ಹೊರಗಡೆ ಮಲಗೋರು, ಅವರಿಗೆಲ್ಲ ಕಷ್ಟ ಕೊಟ್ಟಿದ್ದೀನಿ ಪಾಪ ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ. ಇಲ್ಲಿ ಪ್ರೋಟೋಕಾಲ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡೋದು ಬೇಕಾಗಿಲ್ಲ. ಆದರೂ ಒಂದು ಕಡೆ ಜನಗಳು ಶಾಂತ ರೀತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ತಾಯಿ ದರ್ಶನಕ್ಕೆ ಹೋದಾಗ ಈ ವರ್ಷ ಅಂಥ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಜನ ಇವತ್ತು ಆರಾಮಾಗಿ ಹೋಗಿ ಬರ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಅದು ನಡೀತಾ ಇದೆ. ಅದ್ರ ಬಗ್ಗೆ ನಾವ್ಯಾಕೆ ಚರ್ಚೆ ಮಾಡಬೇಕು? ಅದರ ಅವಶ್ಯಕತೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.